ನಮಸ್ಕಾರ ಎಲ್ಲ ನನ್ನ ಕನ್ನಡಿಗರಿಗೆ. ಇವತ್ತು ನಾನು ನಾಳೆ RCB ಮತ್ತು ಚೆನ್ನೈ ಪಕ್ಕಾ ಟಕ್ಕರ್ ಮ್ಯಾಚ್ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು. ಸೊ ಅದಕ್ಕಿಂತ ಮುಂಚೆ ಕಳೆದ 2 ದಿನದಲ್ಲಿ ನಡೆದಂಥ ಮ್ಯಾಚ್ಗಳ ಬಗ್ಗೆ ಮಾತಾಡೋಣ. ಸೊ ವಿಡಿಯೋ ತುಂಬ ಲೆಂತಿ ಏನಿರಲ್ಲ, ಶಾರ್ಟಾಗಿ ಮಾಡ್ತೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರುತ್ತೆ ನಂದು. ಮೊದಲನೇದಾಗಿ ಮೊನ್ನೆ ನಡೆದಂಥ 2 ಟ್ವಿಸ್ಟೆಡ್ ಮ್ಯಾಚ್ ಏನಪ್ಪ ಅಂದರೆ, ಒಂದು ಹೈದರಾಬಾದ್ ಮತ್ತು ರಾಜಸ್ಥಾನ ಮ್ಯಾಚು. ಅದು ಅದ್ಭುತವಾದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಡುವೆ ಜಿದ್ದಾಜಿದ್ದಿನ ಮ್ಯಾಚ್ ಅಂತ ಹೇಳ್ಬೋದು. ಆಮೇಲೆ ಟ್ರಾವಿಸ್ ಹೆಡ್ ಅವರು ಮತ್ತು ಇಶಾನ್ ಕಿಶನ್ ಅವರು ಅದ್ಭುತ ಬ್ಯಾಟಿಂಗ್ ಮತ್ತು ಬೌಲಿಂಗ್, ಅವರ ಹೈದರಾಬಾದ್ ಬೌಲಿಂಗ್ ನೆರವಿನಿಂದ ಹೈದರಾಬಾದ್ ಅವರು ಅದ್ಭುತವಾಗಿ ಆಡ್ತಾರೆ. ಸೊ ಇವತ್ತು ಕೂಡ ಅವ್ರದ್ದೇ ಮ್ಯಾಚ್ ಇದೆ, ಲಕ್ನೋ ಮತ್ತು ಹೈದರಾಬಾದ್ ಇದೆ. ಇನ್ನು 2ನೇ ಮ್ಯಾಚು ಡೆಲ್ಲಿ ಮತ್ತು ಲಕ್ನೋ ನಡುವೆ ನಡೆದಂಥ ಮ್ಯಾಚು. ಸೊ ಒಂದು ಎಮರ್ಜಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಅಶುತೋಷ್ ರಾಣಾ ಅವರು ಯಾವ ಥರ ಮ್ಯಾಚ್ನ ಆಡಿ ಗೆಲ್ಲಿಸಿದ್ರು ಅಂತ ನಿಮಗೆ ಗೊತ್ತು. ಸೊ ಆ ಮ್ಯಾಚ್ ಬಗ್ಗೆ ನಿಮಗೆ ಹೇಳಬೇಕಾಗಿದ್ದೇನಿಲ್ಲ. ಸೊ ನಾನು ವಿಡಿಯೋ ಮಾಡಿರಲಿಲ್ಲ ತುಂಬ ದಿನಗಳಿಂದ. ಸೊ ಮಾಡಬೇಕು ಅಂದ್ಕೊಂಡು ನನಗೊಂದು ಸ್ವಲ್ಪ ಸೆಟಪ್ ಸಿಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಮಾಡಿರಲಿಲ್ಲ. ಸೊ ಇನ್ನು 2ನೇದು ಇವತ್ತಿರುವಂಥ ಮ್ಯಾಚ್ ಏನಪ್ಪ ಅಂದರೆ, ಲಕ್ನೋ ಮತ್ತು ಹೈದರಾಬಾದ್ ನಡುವೆ ಮ್ಯಾಚ್ ಇದೆ. ಸೊ ಯಾರಾದರೂ ಡ್ರೀಮ್ ಲೆವೆಲ್ ಅಥವಾ ಮೈ ಲೆವೆಲ್ ಸರ್ಕಲ್ನ ಮಾಡ್ತಾಯಿದ್ರೆ, ಸೊ ಅವರು ಇವತ್ತು ಟ್ರಾವಿಸ್ ಹೆಡ್ ಮತ್ತು ನಿಕೋಲಸ್ ಪೂರನ್ ಅವ್ರನ್ನ ನೀವು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಮಾಡ್ಬೋದು. ಸೊ ಈ ಮ್ಯಾಚ್ ಕೂಡ ಇವತ್ತು ಜಿದ್ದಾಜಿದ್ದಿನ ಮ್ಯಾಚ್ ಇದೆ. ಸೊ ಇನ್ನು ಬರೋದಾದರೆ ನಮ್ಮ RCB ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ RCB ಮ್ಯಾಚ್ ಈ ಸತಿ ಪ್ರತಿಯೊಂದು RCB ಮ್ಯಾಚ್ನ ನಾನು ಮಾಡ್ತೀನಿ ವೀಡಿಯೋಗಳನ್ನ, ಪ್ರತಿ ಮ್ಯಾಚ್ ಪ್ರಿಡಿಕ್ಷನು ಮಾಡ್ತೀನಿ. ಆಮೇಲೆ ಮ್ಯಾಚ್ ಮುಗಿದಾದ್ಮೇಲೂ ಕೂಡ ಒಂದು ವೀಡಿಯೋ ಬರುತ್ತೆ ನಂದು. ಸೊ ಈ ಸತಿ ಹೋದ ವರ್ಷ ನಾವು ಚೆನ್ನೈ ಅವ್ರನ್ನ ಹೊಡೆದು ಅವ್ರನ್ನ ಟೂರ್ನಮೆಂಟ್ದಿಂದ ಆಚೆ ಹಾಕಿದ್ವಿ. ಸೊ ಅದೇ ಒಂದು ಈ ಸತಿ ಕೂಡ ಆಗುತ್ತೆ, ಮುಂದುವರಿಯುತ್ತೆ. ನಮ್ಮ RCB ಈ ಸತಿ ಕೂಡ ಗೆಲ್ಲತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಬಿಕಾಸ್ ಈ ಸತಿ ಹೋದ ಸತಿ ಅವ್ರನ್ನ ಹೊರಗೆ ಹಾಕಿರೋ ಒಂದು ಸಿಟ್ಟಿಂದ ಅವರು ನಮ್ಮ RCBನ ಈ ಸತಿ ತುಂಬ ಒಂದು ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ RCB ಈ ಸತಿ ಕೂಡ ಚೆನ್ನೈದವರು RCB ಅವ್ರನ್ನ ಗೆಲ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಚೆನ್ನೈದವರು. ಸೊ ಈ ಸತಿ ನಾವು ಹಂಗೆ ಮಾಡೋದು ಬೇಡ. ಈ ಸತಿ ಕೂಡ ಅವ್ರನ್ನ ಹೊಡೆದು ಹೋದ ವರ್ಷದ ಥರನೇ ಈ ಸತಿನ ಹೊರಗೆ ಹಾಕಬೇಕು. ಆಗಲೇ ಆ ಫುಗಾಮರವರು RCB ಹೇಟರ್ಸು ಏನಿದ್ದಾರೆ, ಸೊ ಅವರು ಉಳ್ಕೊಬೇಕು. ಅದಕ್ಕೆ ಈ ಮ್ಯಾಚು ನಾವು ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಾಳೆ ಜಿದ್ದಾಜಿದ್ದಿನ ಮ್ಯಾಚ್ ಇರೋದು ಪಕ್ಕಾ ಇದೆ. ಸೊ ಅದರಂತೆ ನಾಳೆ ನಮ್ಮ ವಿರಾಟ್ ಕೊಹ್ಲಿ ಅವರು, ಹಾಗೆ ಫಿನ್ ಸಾಲ್ಟ್ ಅವರು, ಹಾಗೆ ನಮ್ಮ ಬೌಲಿಂಗ್ ಯೂನಿಟಲ್ಲಿ ಕೂಡ ಕೆಲವೊಂದು ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಚೆನ್ನೈ ಗ್ರೌಂಡ್ನಲ್ಲಿ ಗೆಲ್ತೀವಿ. ಇನ್ನು ಚೆನ್ನೈ ಗ್ರೌಂಡು ಚಿದಂಬರನಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ, ಸೊ ಆಬ್ವಿಯಸ್ಲಿ ಚೆನ್ನೈಗೆ ಅವರ ಒಂದು ಚೆನ್ನೈಯ ಫ್ಯಾನ್ಸ್ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆ ನಮ್ಮ ಕನ್ನಡದಲ್ಲಿ ಹುಟ್ಕೊಂಡು ಕನ್ನಡದ ಅನ್ನವನ್ನು ತಿನ್ಕೊಂಡು ಕನ್ನಡ ಟೀಮ್ಗೆ ಹೆಸರು ಬೇಯುವಂಥ ಇಲ್ಲಿ ಚೆನ್ನೈ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಅದು ಹೇಳಕ್ಕೆ ಹೋಗಲ್ಲ. ಸೊ ನಾಳೆ ನಮ್ಮ RCB ಈ ಮ್ಯಾಚನ್ನ ಗೆಲ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ಅದೇ ಅಲ್ಲದೆ RCB ನಾಳಿನ ಮ್ಯಾಚ್ನಲ್ಲಿ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ, ನಿಮಗೂ ಇಡಬೇಕು. ಎಲ್ಲರೂ ನಾಳೆ RCBಗೆ ಸಪೋರ್ಟ್ ಮಾಡಿ ಪ್ಲೀಸ್, ನಮ್ಮ RCB ಫ್ಯಾನ್ಸ್ ಯಾರ್ಯಾರು ಇದ್ದೀರಲ್ಲ. ಹಾಗೆ ಈ ಸತಿ ಕಪ್ಪು ನಮ್ಮದೇ ಅಂತ ನಾವು ಫಿಕ್ಸ್ ಆಗಿಬಿಡೋಣ. ಬಿಕಾಸ್ ಹೋದ ವರ್ಷ ಸ್ವಲ್ಪದರಲ್ಲೇ ಮಿಸ್ ಆಗಿರೋದೆ ಕಪ್ಪು. ಸೊ ಹೋದ ವರ್ಷ ಕೊಟ್ಟಂಥ ಕಮ್ಬ್ಯಾಕ್ ಮತ್ತು ಈ ವರ್ಷ RCB ಬ್ಯಾಲೆನ್ಸ್ ಟೀಮ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಚೆನ್ನಾಗಿ ಆಡ್ತಾರೆ. ಬೇಕಿದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೂಪರ್ ಆಗಿದೆ. ಸೊ ಈ ವರ್ಷ RCB ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನಿಮಗಿದೆ, ಯಾರ್ಯಾರಿಗೆ ನಂಬಿಕೆ ಇದೆ ಎಲ್ಲರೂ ದಯವಿಟ್ಟು ನನ್ನ ಒಂದು ಕಮೆಂಟ್ನ ಮಾಡಿ. ನಿಮ್ಮ ಪ್ರಕಾರ RCB ಈ ವರ್ಷ ಕಪ್ ಗೆಲ್ಲುತ್ತೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇದು ನನ್ನ ಚಿಕ್ಕ ವಿಡಿಯೋ ಆಗಿರುತ್ತೆ. ಇನ್ನು ಮುಂದೆ ಪ್ರತಿಯೊಂದು ಮ್ಯಾಚ್ ಆದಮೇಲೆ ಪ್ರಿಡಿಕ್ಷನ್ ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ನನಗಿದ್ರೆ ಖಂಡಿತವಾಗ್ಲೂ ನಾನು ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಸೆಟಪ್ ಎಲ್ಲ ಮಾಡಬೇಕಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನನಗೆ ಬೇಕು. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನೀವು ಸಪೋರ್ಟ್ ಮಾಡಿ. ನಾನು ನಿಮ್ಮ ಹುಡುಗ ಪ್ರಥಮ್. ನಮಸ್ಕಾರ.